ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಭಾರತದ ಫೈರ್ ಬ್ರ್ಯಾಂಡ್ ಸಿಎಂ ಅಂದರೆ ಅದು ಉತ್ತರ ಪ್ರದೇಶದ ಖಡಕ್ ಸಿಎಂ ಯೋಗಿ ಆದಿತ್ಯನಾಥ್. ಮೋದಿಯನ್ನು ಬಿಟ್ಟರೆ ಮುಂದಿನ ಪ್ರಧಾನಮಂತ್ರಿ ಯೋಗಿ ಆದಿತ್ಯನಾಥ್ ಎಂಬುದು ಇಡೀ ಭಾರತದಲ್ಲಿ ಹರಿದಾಡುತ್ತಿರುವ ವಿಚಾರ. ಆದಿತ್ಯನಾಥ್ ಗೋರಖ್ಪುರದಿಂದ 5 ಬಾರಿ ಸಂಸದರಾಗಿದ್ದಾರೆ. ಇಂದು ಸಿಎಂ ಪಟ್ಟಕ್ಕೆ ಏರಿದ್ದು ಅದ್ಯಾವುದೋ ದೇಶದಿಂದಲ್ಲ, ಬದಲಾಗಿ ಅಂದು ನಡೆದಿದ್ದ ಜಗಳವೇ ಇಂದು ಸಿಎಂ ಸ್ಥಾನಕ್ಕೆ ತಂದು ಕುರಿಸಿದೆ. ಅಷ್ಟಕ್ಕೂ ಏನದು ಘಟನೆ, ಯಾರ್ಯಾರ ನಡುವೆ ಜಗಳಗಳು ನಡೆದಿತ್ತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಘಟನೆ ನಡೆದದ್ದು ಸುಮಾರು 2 ದಶಕಗಳ ಹಿಂದೆ. ಗೋರಖ್ಪುರದ ಗೋಲ್ಘರ್ನಲ್ಲಿ ಗೋರಖನಾಥ ದೇವಸ್ಥಾನದಿಂದ ನಡೆಸಲ್ಪಡುವ ಒಂದು ಕಾರ್ಯಕ್ರಮದಲ್ಲಿ ಇಂಟರ್ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ಬಟ್ಟೆ ಖರೀದಿಸಲೆಂದು ಅಂಗಡಿಗೆ ಹೋದಾಗ ನಡೆದ ಸಣ್ಣ ಕಿರಿಕ್ ಉದ್ವಿಗ್ನಗೊಳ್ತು. ವಿದ್ಯಾರ್ಥಿಗಳ ಮೇಲೆಯೇ ಆ ಮಳಿಗೆಯ ಮಾಲೀಕ ರಿವಾಲ್ವರ್ ತೆಗೆದು ಹಣೆಗೆ ಇಟ್ಟಿದ್ದ. ಈ ಘಟನೆಯ ನಂತರ 2 ದಿನಗಳ ಬಳಿಕ ವಿದ್ಯಾರ್ಥಿಗಳು ಅಂಗಡಿಯವನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಹಿಂಸಾತ್ಮಕ ಪ್ರತಿಭಟನೆಯನ್ನು ನಡೆಸಿದರು. ಎಸ್ಎಸ್ಪಿ ನಿವಾಸದ ಗೋಡೆಯನ್ನು ಹತ್ತುತ್ತಾರೆ. ಈ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದೇ ಯೋಗಿ ಆದಿತ್ಯನಾಥ್. ಹೀಗೆ ನಾಥ ಪಂಥದ ಪ್ರಮುಖ ಮಠವಾದ ಗೋರಖನಾಥ ದೇವಾಲಯದ ಉತ್ತರಾಧಿಕಾರಿಯಾಗಿ ಯೋಗಿ ಆದಿತ್ಯನಾಥ್ ಫೆಬ್ರವರಿ 15, 1994ರಂದು ತಮ್ಮ ಗುರುಗಳಾದ ಮಹಾಂತ್ ಅವೈದ್ಯನಾಥರಿಂದ ದೀಕ್ಷೆ ಪಡೆದುಕೊಳ್ತಾರೆ. ಈ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯುವಕನನ್ನು ಗೋರಖ್ಪುರದ ರಾಜಕೀಯ ಅಖಾಡ ಭವ್ಯವಾಗಿ ಸ್ವಾಗತಿಸಿತ್ತು. ಅಂದು ಗೋರಖ್ಪುರದ ರಾಜಕೀಯದಲ್ಲಿ ಹರಿಶಂಕರ್ ತಿವಾರಿ ಮತ್ತು ವೀರೇಂದ್ರ ಪ್ರತಾಪ್ ಶಾಹಿ ಇಬ್ಬರು ರಾಜಕೀಯ ನಾಯಕರ ಕಪಿಮುಷ್ಟಿಯಲ್ಲಿ ದುರ್ಬಲ ಸ್ಥಿತಿಗೆ ಬಂದು ನಿಂತಿದ್ದ ಗೋರಖ್ಪುರಕ್ಕೆ ಆಶಾಕಿರಣವಾಗಿದ್ದೇ ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥಾಗಿ ಪೀಠಾಧಿಪತಿಯಾದಾಗ ಆ ಯುವಕನಿಗೆ ಕೇವಲ 22 ವಯಸ್ಸಷ್ಟೇ. ಆ ಯುವಕನ ಪ್ರಭಾವಕ್ಕೆ ಮಣಿದ ಅದೆಷ್ಟೋ ಸಹಸ್ರಾರು ಯುವಕರ ಪಡೆ ಯೋಗಿಯ ಅನುಯಾಯಿಗಳಾಗತೊಡಗುತ್ತಾರೆ. ಉತ್ತರಾಖಂಡದ ಗರ್ವಾಲ್ನ ಕುಗ್ರಾಮದಲ್ಲಿ ಜನಿಸಿದ್ದ ಅಜಯ್ ಸಿಂಗ್ ಬಿಶ್ತ್ ಯೋಗಿ ಆದಿತ್ಯನಾಥ್ ಆಗುವ ಮೊದಲು ಹೇಮಾವತಿ ನಂದನ್ ಬಹುಗುಣ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದವೀಧರರಾಗಿದ್ದರು. ಇಂದಿಗೂ ಅವರ ಕುಟುಂಬ ಸಾಮಾನ್ಯರಲ್ಲಿ ಸಾಮಾನ್ಯರೆಂಬಂತೆ ಬದುಕುತ್ತಿದ್ದಾರೆ. ಆದರೆ ಅಜಯ್ ಸಿಂಗ್ ಬಿಶ್ತ್ ಯೋಗಿ ಆದಿತ್ಯನಾಥ್ ಆಗುವುದಕ್ಕೆ ಆಶೀರ್ವಾದ ಮಾಡಿದ್ದೇ ಗೋರಖನಾಥ ಪೀಠದ ಸ್ವಾಮೀಜಿಗಳು. ಗೋರಖನಾಥ ದೇವಾಲಯ ಅತ್ಯಂತ ನಂಬಿಕೆಯ ಸ್ಥಳ. ಮಕರ ಸಂಕ್ರಾಂತಿಯಂದು ಎಲ್ಲ ಧರ್ಮದ ಅನುಯಾಯಿಗಳು ಬಾಬಾ ಗೋರಖನಾಥರಿಗೆ ಕಿಚಡಿಯ ನೈವೇದ್ಯವನ್ನು ಅರ್ಪಿಸ್ತಾರೆ. ಈ ಮಹಾಸಭಾ ಮಹಾಂತ ದಿಗ್ವಿಜಯನಾಥರ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿಯಾಯಿತು. ಸುಮಾರು 52 ಎಕರೆಗಳಿಗೆ ವಿಸ್ತಾರವಾಗುತ್ತೆ. ಅಲ್ಲದೆ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿಯನ್ನು ಕೂಡ ಮಾಡುತ್ತೆ. ಅವರ ಅವಧಿಯಲ್ಲಿಯೇ ಗೋರಖನಾಥ ದೇವಾಲಯ ರಾಜಕೀಯ ಪಡಸಾಲೆಯಲ್ಲಿ ಪ್ರಮುಖ ಕೇಂದ್ರವಾಗುತ್ತೆ. ಯಾವಾಗ ಈ ಗೋರಖನಾಥ ಮಹಾಂತ ಸ್ಥಾನಕ್ಕೆ ಯೋಗಿಯನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದ್ರೋ ಕೇವಲ 4 ವರ್ಷಗಳಲ್ಲೇ ಯೋಗಿಯನ್ನ ತಮ್ಮ ರಾಜಕೀಯ ಉತ್ತರಾಧಿಕಾರಿಯನ್ನಾಗಿಯೂ ಕೂಡ ಮಾಡ್ತಾರೆ. ಯೋಗಿ 1998ರಲ್ಲಿ ತಮ್ಮ 26ನೇ ವಯಸ್ಸಿನಲ್ಲಿ ಮಹಾಂತ ಅವೈದ್ಯನಾಥರು 4 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದ ಅದೇ ಗೋರಖಪುರ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗ್ತಾರೆ. ತಮ್ಮ ಮೊದಲ ಚುನಾವಣೆಯಲ್ಲಿ 26,000 ಮತಗಳ ಅಂತರದಿಂದ ಗೆದ್ದರು. ಆದರೆ 1999ರ ಚುನಾವಣೆಯಲ್ಲಿ ಈ ಅಂತರ 7,322ಕ್ಕೆ ಇಳಿತು. ಮಂಡಲ್ ರಾಜಕೀಯದ ಉದಯವು ಅವರಿಗೆ ಗಂಭೀರ ಸವಾಲನ್ನು ಒಡ್ತು. ನಂತರ ಯೋಗಿ ಹಿಂದೂ ಯುವ ವಾಹಿನಿಯನ್ನು ರಚಿಸ್ತಾರೆ. ಇದನ್ನು ಸಾಂಸ್ಕೃತಿಕ ಸಂಘಟನೆ ಅಂತ ಕರೀತಾರೆ. ಇಂದಿಗೂ ಈ ಸಂಘಟನೆ ಗ್ರಾಮ ರಕ್ಷಣಾ ಪಡೆಯ ರೂಪದಲ್ಲಿ ಹಿಂದೂ ವಿರೋಧಿ, ರಾಷ್ಟ್ರ ವಿರೋಧಿ ಮತ್ತು ಮಾವೋವಾದಿ ವಿರೋಧಿ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತಿದೆ ಎಂಬುದು ರಾಜಕೀಯ ತಜ್ಞರ ವಾದ. ಅದಕ್ಕೆ ಪೂರಕವೆಂಬಂತೆ ಯೋಗಿ ಆದಿತ್ಯನಾಥರ ವಿರುದ್ಧ ಕೊಲೆಯತ್ನ, ಗಲಭೆ, ಸಾಮಾಜಿಕ ಸಾಮರಸ್ಯಕ್ಕೆ ಹಾನಿ, 2 ಸಮುದಾಯಗಳ ನಡುವೆ ದ್ವೇಷ ಹರಡೋದು, ಧಾರ್ಮಿಕ ಸ್ಥಳಕ್ಕೆ ಹಾನಿ, ಹೀಗೆ ಒಟ್ಟು 3 ಪ್ರಕರಣಗಳು ದಾಖಲಾಗಿವೆ. ಹೀಗೆ ಹಿಂದುತ್ವದ ರಕ್ಷಣೆಯನ್ನೇ ಧ್ಯೇಯವಾಗಿಸಿಕೊಂಡ ಯೋಗಿಯ ಖದರ್ ದಿನೇ ದಿನೇ ಆಕಾಶದೆತ್ತರಕ್ಕೆ ಬೆಳೆಯುತ್ತಲೇ ಹೋಯಿತು. ಅದರ ಪ್ರಭಾವಕ್ಕೆ 2014ರ ಚುನಾವಣೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದು ಬಿಗ್ತಾರೆ ಯೋಗಿ ಆದಿತ್ಯನಾಥ್. ಆ ಒಂದು ದುರ್ಘಟನೆ ನಿಜಕ್ಕೂ ಯೋಗಿ ಆದಿತ್ಯನಾಥರ ವಿರುದ್ಧ ಅಪಸ್ವರ ಏಳೋದಕ್ಕೂ ಕಾರಣವಾಗಿತ್ತು. ಮಹಾರಾಜಗಂಜ್ ಜಿಲ್ಲೆಯ ಪಂಚ್ರುಖಿಯಾದಲ್ಲಿ ಇಎಸ್ಪಿ ನಾಯಕ ತಲಾತ್ ಅಜೀಜ್ ಅವರ ಗನ್ಮ್ಯಾನ್ ಸತ್ಯಪ್ರಕಾಶ್ ಯಾದವ್ ಎಂಬಾತ ಯೋಗಿ ಆದಿತ್ಯನಾಥ್ ಅವರ ಬೆಂಗಾವಲು ಪಡೆಯಿಂದ ಹಾರಿದ ಗುಂಡೇಟಿನಿಂದ ಸಾವನ್ನಪ್ಪಿದ್ದ.
ಈ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಲಾಯಿತಾದರೂ ಯೋಗಿಜಿ ದೋಷಮುಕ್ತರಾಗಿ ಹೊರಬಂದರು. 2002ರಲ್ಲಿ ಕುಶಿನಗರ ಜಿಲ್ಲೆಯಲ್ಲಿ ನಡೆದ ಮೋಹನ್ ಮುಂಡೇರಾ ಘಟನೆಯಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ 47 ಮುಸಲ್ಮಾನರ ನಿವಾಸಗಳ ಮೇಲೆ 47 ಮುಸ್ಲಿಂ ನಿವಾಸಿಗಳ ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು. ಆದರೂ ಯಾವುದೇ ಕೇಸ್ ದಾಖಲಾಗಲೇ ಇಲ್ಲ. ಬಿಎಸ್ಪಿ ಮತ್ತು ಎಸ್ಪಿ ನಾಯಕರು ಯೋಗಿ ಆದಿತ್ಯನಾಥರ ವಿರುದ್ಧ ಇಂದಿಗೂ ಅದೇ ಆರೋಪವನ್ನು ಮಾಡ್ತಾರೆ. ಹೀಗೆ ಯೋಗಿಜಿಯ ಸಂಘಟನೆಯ ಕೃತ್ಯಗಳಿಂದಾಗಿ ಪೂರ್ವಾಂಚಲ್ನಲ್ಲಿ ಪರಿಸ್ಥಿತಿ ಹದಗೆಟ್ಟು ಬಿಟ್ಟಿತ್ತು. ಒಮ್ಮೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಕ್ಗೆ ಹಸುಗಳು ಸಿಲುಕಿ ಸಾವನ್ನಪ್ಪಿದವು. ಇದನ್ನು ಐಎಸ್ಐ ಪಿತೂರಿ ಎಂದು ಪರಿಗಣಿಸಿ 3 ದಿನಗಳ ಬಂದ್ ಘೋಷಿಸಲಾಗುತ್ತೆ. 2002ರಲ್ಲಿ ಗುಜರಾತ್ನಲ್ಲಿ ನಡೆದ ಘಟನೆಗೆ ಪ್ರತೀಕಾರವಾಗಿ ಹಿಂದೂ ಯುವ ವಾಹಿನಿ ಗೋರಖ್ಪುರವನ್ನು ಬಂದ್ ಮಾಡಿ ಟೌನ್ ಹಾಲ್ನಲ್ಲೇ ಸಭೆ ನಡೆಸಿತ್ತು. ಇದರಲ್ಲಿ ನಡೆದದ್ದು ದ್ವೇಷ ಭಾಷಣ, ಒಂದಕ್ಕೆ 10 ತಲೆ ಅನ್ನೋ ಕಿಚ್ಚು. ಎಲ್ಲ ಹಿಂದೂಗಳು ತಮ್ಮ ಮನೆಯ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಬೇಕೆಂಬ ತಾಕಿತ್ತು. ಅಲ್ಲಿಂದ ಶುರುವಾದ ಯೋಗಿ ಮೇನಿಯಾ ಇಂದು ಉತ್ತರ ಪ್ರದೇಶದ ಪ್ರತಿ ಹಳ್ಳಿಗಳಿಗೂ ವ್ಯಾಪಿಸುತ್ತಲೇ ಇದೆ. ಜನವರಿ 2007ರಲ್ಲಿ ನಡೆದಿದ್ದ ಯುವಕನೊಬ್ಬನ ಕೋಮು ಗಲಭೆಯ ಹತ್ಯೆಯಿಂದಾಗಿ ಪರಿಸ್ಥಿತಿ ತುಂಬಾನೇ ಹದಗೆಟ್ಟು ಬಿಟ್ಟಿತ್ತು. ಹಿಂದೂ ಯುವ ವಾಹಿನಿ ಕಾರ್ಯಕರ್ತರು ಸೈಯದ್ ಮುರಾದ್ ಅಲಿ ಶಾ ದರ್ಗಾಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದರು. ನಂತರ ಮುನ್ನೆಚ್ಚರಿಕೆಗಾಗಿ ಕರ್ಫ್ಯೂ ಜಾರಿಗೊಳಿಸಲಾಯಿತಾದರೂ ಯೋಗಿ ಆದಿತ್ಯನಾಥರು ರ್ಯಾಲಿ ನಡೆಸಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಈ ಹಿನ್ನೆಲೆ ಜನವರಿ 28, 2007ರಂದು ಅವರನ್ನು ಬಂಧಿಸಲಾಗುತ್ತೆ. ಅಷ್ಟರಲ್ಲಾಗಲೇ ಯೋಗಿಜಿಯ ತಾಕತ್ತು ಅದೆಷ್ಟಿತ್ತೆಂದರೆ ಅವರನ್ನು ಬಂಧಿಸಿದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನು ಕೇವಲ 2 ದಿನಗಳಲ್ಲೇ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಸಸ್ಪೆಂಡ್ ಮಾಡಿತು. ಯೋಗಿ ಬಂಧನದ ನಂತರ ಹಲವಾರು ಜಿಲ್ಲೆಗಳಲ್ಲಿ ಹಿಂಸಾಚಾರ, ವಿಧ್ವಂಸಕ ಕೃತ್ಯಗಳು ಮತ್ತು ಬೆಂಕಿ ಹಚ್ಚುವ ದುರ್ಘಟನೆಗಳು ಭುಗಿಲೆದವು. ಇದರ ಪರಿಣಾಮವಾಗಿ 2 ಸಾವನ್ನಪ್ಪುತ್ತಾರೆ. ಮೊದಲ ಬಾರಿಗೆ ಪೊಲೀಸರು ಹಿಂದೂ ಯುವ ವಾಹಿನಿಯ ಮೇಲೆ ದಾಳಿ ಮಾಡ್ತಾರೆ. ಈ ಕ್ರಮವು ಲೋಕಸಭೆಯಲ್ಲಿ ಯೋಗಿಜಿಯನ್ನ ಕಣ್ಣೀರು ಹಾಕುವಂತೆ ಮಾಡಿತು. 2007ರಲ್ಲಿ ಯೋಗಿಜಿ ಬಂಧನದಿಂದಾಗಿ ಹಿಂದೂ ಯುವ ಸಂಘಟನೆಯ ರೌದ್ರವತೆ ತಕ್ಕಮಟ್ಟಿಗೆ ಶಾಂತವಾಯಿತು. ಮೊದಲಾದರೆ ಹಿಂದುತ್ವ ಎಂದರೆ ಎಲ್ಲೆಂದರಲ್ಲಿ ಧುಮುಕುತ್ತಿದ್ದ ಹಿಂದೂ ಪಡೆ ನಂತರದಲ್ಲಿ ಲವ್ ಜಿಹಾದ್, ಹೋಮ್ ಕಮಿಂಗ್, ಇಸ್ಲಾಮಿಕ್ ಭಯೋತ್ಪಾದನೆ ಮತ್ತು ಮಾವೋವಾದದ ಕುರಿತಾಗಿ ಮಾತ್ರ ಮುನ್ನೆಲೆಗೆ ಬರ್ತಿದೆ. ಇಂದು ಯೋಗಿಜಿ ಓರ್ವ ಫುಲ್ಲಿ ಲೋಡೆಡ್ ಮಿಷಿನ್ ಗನ್ ಇದ್ದಂತೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ನೀಡುವ ರಾಜತಾಂತ್ರಿಕ ನಿಪುಣ. ಇಂದಿಗೂ ಯೋಗಿಜಿಯ ದಿನಚರಿ ಶುರುವಾಗೋದೇ ಜನರ ಸಮಸ್ಯೆಗಳನ್ನು ಆಲಿಸುವ ಮೂಲಕ. ಸ್ಪಾಟ್ನಲ್ಲಿಯೇ ಅಧಿಕಾರಿಗಳಿಗೆ ಪರಿಹಾರ ನೀಡುವಂತೆ ಆದೇಶಿಸುತ್ತಾರೆ. ಯೋಗಿ ಆದಿತ್ಯನಾಥ್ ಅವರ ದೊಡ್ಡ ಶಕ್ತಿ ಅಂದರೆ ಸಾರ್ವಜನಿಕರೊಂದಿಗಿನ ನೇರ ಸಂವಹನ ಮತ್ತು ಸಂಪರ್ಕ. ಜನ ಅವರಲ್ಲಿ ಮಹಾಂತ ದಿಗ್ವಿಜಯನಾಥ ಅವರ ಮನೋಭಾವ ಮತ್ತು ಮಹಾಂತ ಅವೈದ್ಯನಾಥರ ಸಾಮಾಜಿಕ ಸೇವಾ ನೀತಿಗಳನ್ನೇ ನೋಡ್ತಾರೆ. ಗೋರಖನಾಥ ದೇವಾಲಯದ ಸಾಮಾಜಿಕ ಕಾರ್ಯವು ಸಾರ್ವಜನಿಕರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ ಎಂಬುದು ಯುಪಿ ಮಂದಿಯ ಮನದಾಳದ ಮಾತು ಕೂಡ. ಯೋಗಿಜಿ ತಮ್ಮ ಹಿಂದೂ ಯುವ ವಾಹಿನಿಯ ಜೊತೆಗೆ ವಿಶ್ವ ಹಿಂದೂ ಮಹಾಸಂಘವು ಜೋಡಣೆಯಾಗಿದ್ದು ಇದರಲ್ಲಿರುವ ಸಾವಿರಾರು ಕಾರ್ಯಕರ್ತರು ಯೋಗಿಜಿಗಾಗಿ ಹೋರಾಡ್ತಾರೆ ಅನ್ನೋದು ವಿಶೇಷ. ಅವರ ಪ್ರಾಬಲ್ಯಕ್ಕೆ ಮಣಿದ ಮತ್ತಿತರ ಜನನಾಯಕರಾದ ವಿಜಯ್ ಬಹದ್ದೂರ್ ಯಾದವ್, ಶಂಭು ಚೌಧರಿ, ವಿಜಯ್ ದೂಬೆ, ದಯಾಶಂಕರ್ ದೂಬೆ ಮತ್ತು ದೀಪಕ್ ಅಗರ್ವಾಲ್ ಈಗ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ. ಕೆಲವರು ರಾಜಕೀಯದಿಂದಲೇ ನಿವೃತ್ತರಾಗಿದ್ದಾರೆ. ಒಂದು ಕಾಲದಲ್ಲಿ ಯೋಗಿಜಿಯ ಎದುರಾಳಿಯಾಗಿದ್ದ ಎಸ್ಪಿ ಎಂಎಲ್ಸಿ ದೇವೇಂದ್ರ ಪ್ರತಾಪ್ ಸಿಂಗ್ ಈಗ ಯೋಗಿಜಿಯ ಖಾಸಾ ದೋಸ್ತ್ ಕೂಡ. ಬಿಎಸ್ಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಫತೇಹ್ ಬಹದ್ದೂರ್ ಸಿಂಗ್ ಮತ್ತು ವಿಪಿನ್ ಸಿಂಗ್ ಕೂಡ ಯೋಗಿಜಿಯೊಂದಿಗೆ ಆಗಾಗ್ಗೆ ಕಾಣಿಸಿಕೊಳ್ತಿದ್ದಾರೆ. ಮೊದಲಾಗಿದ್ದರೆ ಪ್ರತಿ ಚುನಾವಣೆಯಲ್ಲೂ ಪಕ್ಷದ ನಾಯಕರೊಂದಿಗೆ ಘರ್ಷಣೆ ನಡೆಸ್ತಿದ್ರು. ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಸಲ್ಲಿಸಿ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸ್ತಿದ್ರು. ಆಗಾಗ್ಗೆ ಬಿಜೆಪಿ ವಿರುದ್ಧ ಬಂಡಾಯ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ರು. ಜೊತೆಗೆ ಪಕ್ಷಕ್ಕೆ ಹಲವಾರು ಸಮಸ್ಯೆಗಳನ್ನು ತಂದೊಡ್ತಿದ್ರು. ಆದರೆ ಈಗ ಎಲ್ಲವೂ ಬದಲಾಗಿದೆ. ಚುನಾವಣೆಗೆ 1 ವರ್ಷ ಮೊದಲು ಯೋಗಿ ಅನುಯಾಯಿಗಳು ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ರಚಿಸಲು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನವನ್ನು ಪ್ರಾರಂಭಿಸಿದರು. ಅವರನ್ನು ಹಿಂದೂ ಪುನರುಜ್ಜೀವನದ ಮಹಾನ್ ನಾಯಕ ಮತ್ತು ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಸಂಕೇತ ಎಂದು ಪ್ರಶಂಸಿಸಲಾಯಿತು. ಅಲ್ಲದೆ ಯೋಗಿಯನ್ನ ಹಿಂದೂ ಹುಲಿ, ಸನಾತನಿಗಳ ರಕ್ಷಕ ಎಂಬ ಹಾಡನ್ನು ಕೂಡ ಹೊರತರಲಾಯಿತು. ಇದು ಯೋಗಿ ಆದಿತ್ಯನಾಥರ ಇಮೇಜ್ ಮತ್ತಷ್ಟು ಗಟ್ಟಿಯಾಗಲು ಕಾರಣವಾಯಿತು. ಇದೆಲ್ಲದರಿಂದಾಗಿ ಯೋಗಿ ಆದಿತ್ಯನಾಥ್ ಅಂದರೆ ಅದೊಂದು ಬ್ರ್ಯಾಂಡ್, ಅದೊಂದು ಫೈರ್ ಎಂಬ ರೀತಿಯಲ್ಲಿ ಈಗ ಯೋಗಿ ಆದಿತ್ಯನಾಥ್ ಜಿ ಅವರ ಸ್ಥಾನಮಾನವಿದೆ. ಇವಿಷ್ಟು ಯೋಗಿ ಆದಿತ್ಯನಾಥರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.